ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮ ತಾಯಿ ಹೆಸರು ಮಲ್ಲಮ್ಮ. ನಮ್ಮ ತಾಯಿಯರು ಮಧುಗಿರಿಯಲ್ಲಿ ಹಳ್ಳಿನಲ್ಲಿದ್ದಾರೆ. ನಾನು ತುಮಕೂರಲ್ಲೇ ವಾಸಿ ನಾನು. ನಮ್ಮ ತಾಯಿ RMP ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕಾಲು ನೋವು ಕೈ ನೋವು ಅಂತ ಹೇಳಿ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ರು. ಅದು ಸೆಪ್ಟಿಕ್ ಆಗಿಬಿಟ್ಟಿತ್ತು. ತುಂಬ ರೈಟ್ ಸೈಡು ಹಿಂದ್ಗಡೆ ಬ್ಯಾಕು ಫುಲ್ ಸೆಪ್ಟಿಕ್ ಆಯಿತು. ನಮ್ಮ ನಡೆದಾಡುವ ದೇವರು ಸಿದ್ಧಗಂಗೆ ಸ್ವಾಮೀಜಿಯವರು ಇಲ್ಲಿ ಹಾಸ್ಪಿಟ್ಲು ಮಾಡಿದ್ರಂತ ವಿಷಯ ಗೊತ್ತಾಯಿತು. ನಾವು ಸಿದ್ಧಗಂಗೆ ಹಾಸ್ಪಿಟ್ಲ್ ಬಂದು ನಮ್ಮ ತಾಯಿಗೆ ಹುಷಾರಿಲ್ಲದಕ್ಕೆ ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ಬಂದ ತಕ್ಷಣ ಡಾಕ್ಟ್ರುಗಳು ಕೇರ್ ತೊಗೊಂಡು ಈ ರೀತಿ ಆಪ್ರೇಷನ್ ಮಾಡಬೇಕು, ಅದು ಆ ಕೀವೆಲ್ಲ ತೆಗಿಬೇಕು ಅಂತ ಹೇಳಿದ್ರು. ಇಮಿಡಿಯೇಟ್ಲಿ ಲೇಟ್ ಮಾಡ್ದಂಗೆ ಅವ್ರ ಕರ್ತವ್ಯನ ಅವತ್ತೇ ಮಾಡಿದ್ರು. ಅವತ್ತೇ ಆಪ್ರೇಷನ್ ಮಾಡಿ ಅಡ್ಮಿಟ್ ಮಾಡಿಕೊಂಡ್ರು. ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ಡಾಕ್ಟ್ರುಗಳು. ಹಾಗೆ ಇಲ್ಲಿರುವಂಥ ಸಿಸ್ಟರ್ಗಳು ಕೂಡ ಸಹ ಪ್ರತಿಯೊಂದು ಡೇ ಆ್ಯಂಡ್ ನೈಟು ಪೇಷಂಟ್ನ ವಿಚಾರಣೆ ಮಾಡ್ತಾ ಇರ್ತಾರೆ. ಹಾಗೆ ಅವರು ಕೊಡಬೇಕಾದಂಥ ಟ್ರೀಟ್ಮೆಂಟ್ ಏನೇ ಇದ್ರೂ ಸಕಾಲಕ್ಕೆ ಕೊಟ್ಟಿದ್ದಾರೆ. ನಮ್ಮ ತಾಯಿಯವರು ಅದು ಗುಣಮುಖ ಆಗಿದ್ದಾರೆ. ಹಾಗೆ ನಮ್ಮ ನಡೆದಾಡೋದು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಮೇರೆಗೆ ಇಲ್ಲಿ ಸಿದ್ಧಗಂಗೆ ಮಠದ ಸ್ವಾಮೀಜಿಯವರ ಅಭಿಲಾಷೆಯಂತೆ ಇವತ್ತು ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲ್ ಆಗಿದೆ. ಬಡವ್ರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಒಳ್ಳೆ ಊಟ ಕೊಡ್ತಾ ಇದ್ದಾರೆ. ಸ್ವಚ್ಛತೆಗೆ ಹೇಳಿ ಮಾಡಿಸಂಗೆ ನಂಬರ್ 1 ಸ್ಥಾನದಲ್ಲಿ ಸಿದ್ಧಗಂಗೆ ಹಾಸ್ಪಿಟ್ಲು ಇವತ್ತಿದೆ. ನಾವು ಬಂದು ಸುಮಾರು ಒಂದು ತಿಂಗಳಾಯಿತು. ತಿಂಗಳಿಂದಲೂ ನಾವು ಮನೆಯಲ್ಲಿ ಈಗಿನ ಹೆಚ್ಚಾಗಿ ಇಲ್ಲಿ ಇದ್ದೀವಿ. ಒಳ್ಳೆ ನಮಗೆ ಸೇವೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದದ್ದು ಇಲ್ಲಿ ಡಾಕ್ಟ್ರುಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ನಮ್ಮ ಶಿವಕುಮಾರ ಸ್ವಾಮೀಜಿಯವರಿಗೆ ನಮಸ್ಕರಿಸ್ತೀನಿ.